ಜೈ ಶ್ರೀರಾಮ್. ರೀಪೋಸ್ ಅರ್ಪಿಸುವ ಚಕ್ರವ್ಯೂಹ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲಾ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ಯುದ್ಧ ಕಾಲೆ ಶಸ್ತ್ರಾಭ್ಯಾಸ ಅನ್ನೋ ಮಾತನ್ನ ನೀವು ಕೇಳಿರ್ತೀರಿ. ಬಿಜೆಪಿಯನ್ನ, ಪ್ರಧಾನಿ ನರೇಂದ್ರ ಮೋದಿಜಿ ಅವರನ್ನ ಸೋಲಿಸಬೇಕು ಅಂತಾನೆ ಪ್ರತಿಪಕ್ಷಗಳು ಸೇರಿ ರಚಿಸಿರುವಂತಹ ಇಂಡಿ ಒಕ್ಕೂಟವನ್ನ ನೋಡಿದ್ರೆ ಯುದ್ಧ ಕಾಲೆ ಶಸ್ತ್ರಾಭ್ಯಾಸ ಅನ್ನೋ ಮಾತು ಇನ್ನಷ್ಟು ನೆನಪಿಗೆ ಬರುತ್ತೆ. ಯಾಕಂದ್ರೆ ಯಾವುದೇ ಚುನಾವಣೆ ಬಂದಾಗ್ಲೂ ಕೂಡ ಇಂಡಿ ಒಕ್ಕೂಟ ಯಾವುದೇ ಪ್ಲಾನ್ ಇರದೆ, ಕಮಿಟ್ಮೆಂಟ್ ಇರದೆ ಯುದ್ಧ ಕಾಲೆ ಶಸ್ತ್ರಾಭ್ಯಾಸ ಅನ್ನತ್ತೆ. ಆದಾಗ್ಯೂ ಜನ ಮೋದಿ ಹಾಗೂ ಬಿಜೆಪಿ ಮೇಲೆ ವಿಶ್ವಾಸ ಇಟ್ಟಿರೋದ್ರಿಂದ ಬಿಜೆಪಿಯೇ ಚುನಾವಣೆಗಳಲ್ಲಿ ಗೆಲ್ಲುತ್ತೆ. ಈಗ ಬಿಹಾರದಲ್ಲೂ ಕಾಂಗ್ರೆಸ್ ಸೇರಿ ಹಲವು ಮಿತ್ರ ಪಕ್ಷಗಳ ಪರಿಸ್ಥಿತಿ ಇದೇ ಆಗ್ಬಿಟ್ಟಿದೆ. ಇಂಡಿ ಒಕ್ಕೂಟದ ಪಕ್ಷಗಳು ಯುದ್ಧ ಕಾಲೆ ಶಸ್ತ್ರಾಭ್ಯಾಸ ಅನ್ನೋ ರೀತಿ ಪ್ಲಾನ್ ಮಾಡ್ತಾ ಇವೆ. ಅದರಲ್ಲೂ ಸೀಟು ಹಂಚಿಕೆ ವಿಚಾರದಲ್ಲಿ ಆರ್ಜೆಡಿ, ಕಾಂಗ್ರೆಸ್, ಸಿಪಿಐ, ಎಂಎಲ್ ಸೇರಿ ಇಂಡಿ ಒಕ್ಕೂಟದ ಪಕ್ಷಗಳಲ್ಲೇ ಈಗ ಭಾರಿ ಬಿಕ್ಕಟ್ಟು ಉಂಟಾಗಿದೆ. ನಮಗೆ ಇಷ್ಟು ಸೀಟುಗಳು ಬೇಕೇ ಬೇಕು, ನಮಗೆ ಡಿಸಿಎಂ ಸ್ಥಾನ ಬೇಕು ಅಂತ ಚುನಾವಣೆಗೂ ಮೊದಲೇ ಕಿತ್ತಾಡ್ತಾ ಇವೆ. ಆ ಮೂಲಕ ಚುನಾವಣೆಗೆ ಮೊದಲೇ ಇಂಡಿ ಒಕ್ಕೂಟ ಬಿಹಾರದಲ್ಲಿ ಸೋಲೊಪ್ಕೊಳ್ಳೋದಕ್ಕೆ ಎಲ್ಲಾ ತಯಾರಿಯನ್ನ ಮಾಡಿದಂತೆ ಕಾಣಿಸ್ತಾ ಇದೆ. ಆರ್ಜೆಡಿ ಮುಖ್ಯಸ್ಥ, ಇಂಡಿ ಒಕ್ಕೂಟದ ಸಮನ್ವಯ ವಿಭಾಗದ ಮುಖ್ಯಸ್ಥರು ಆಗಿರುವಂತಹ ತೇಜಸ್ವಿ ಯಾದವ್ ಅವರಿಗೆ ಚುನಾವಣೆಗೂ ಮೊದಲೇ ಸಾಕಾಗಿ ಹೋಗಿದೆ. ಪ್ರತಿದಿನ ಅವರು ಸೀಟು ಹಂಚಿಕೆಗಾಗಿ ಮಿತ್ರ ಪಕ್ಷಗಳ ಮನವೊಲಿಸೋದ್ರಲ್ಲೇ ಕಾಲ ಕಳೀತಿದ್ದಾರೆ. ಆರ್ಜೆಡಿ 54 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಸ್ಪರ್ಧಿಸಲು ಅವಕಾಶ ನೀಡುವುದಾಗಿ ಹೇಳಿದೆ. ಆದ್ರೆ ಇದಕ್ಕೆ ಕಾಂಗ್ರೆಸ್ ಯಾವುದೇ ಕಾರಣಕ್ಕೂ ಒಪ್ತಾ ಇಲ್ಲ. ನಮಗೆ ಇನ್ನೂ 10 ಹೆಚ್ಚು ಕ್ಷೇತ್ರಗಳು ಬೇಕು ಅಂತ ಪಟ್ಟು ಹಿಡಿದಿದೆ. ಮತ್ತೊಂದು ಕಡೆ ಇಂಡಿ ಒಕ್ಕೂಟದ ಮತ್ತೊಂದು ಮಿತ್ರ ಪಕ್ಷ ಸಿಪಿಐ ಎಂಎಲ್ಎ ಪಕ್ಷವು ಕೂಡ ಸೀಟು ಹಂಚಿಕೆ ವಿಚಾರಕ್ಕೆ ಸಂಬಂಧಿಸಿದಂತೆ ಅಸಮಾಧಾನ ವ್ಯಕ್ತಪಡಿಸಿದೆ. ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್. ಸಿಪಿಐ ಎಂಎಲ್ಎಗೆ 19 ಕ್ಷೇತ್ರಗಳನ್ನು ಬಿಟ್ಟು ಕೊಡುವುದಾಗಿ ಆರ್ಜೆಡಿ ಹೇಳಿದೆ. ಅದೇ ಇದಕ್ಕೆ ಒಪ್ಪದ ಸಿಪಿಐ ಎಂಎಲ್ಎ ನಮಗೆ ಒಟ್ಟು 30 ಕ್ಷೇತ್ರಗಳು ಬೇಕು ಅಂತ ಹಠ ಹಿಡಿದು ಕೂತಿದೆ. ಮತ್ತೊಂದು ಕಡೆ ಎಡಪಕ್ಷಗಳಿಗೆ 10 ಕ್ಷೇತ್ರ ನೀಡೋದಾಗಿ ಆರ್ಜೆಡಿ ಹೇಳಿದೆ. ಕಳೆದ ಬಾರಿ ಕೂಡ ಎಡಪಕ್ಷಗಳಿಗೆ ಇಷ್ಟೇ ಕ್ಷೇತ್ರ ನೀಡಲಾಗಿತ್ತು. ಈ ಬಾರಿ ಕೂಡ 10 ಕ್ಷೇತ್ರ ಅಂತ ಹೇಳಿರೋದಕ್ಕೆ ಎಡಪಕ್ಷಗಳು ಯಾವ ರೀತಿ ಪ್ರತಿಕ್ರಿಯಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಬಿಹಾರದಲ್ಲಿ ಇಂಡಿ ಒಕ್ಕೂಟಕ್ಕೆ ಇನ್ನೂ ಮತ್ತೊಂದು ತಲೆನೋವು ಎದುರಾಗಿದೆ. ಮುಖೇಶ್ ಸಹಾನಿ ನೇತೃತ್ವದ ವಿಐಪಿ ಪಕ್ಷ 12 ಕ್ಷೇತ್ರಗಳಲ್ಲಿ ಸ್ಪರ್ಧಿಸಲಿ ಅನ್ನೋದು ತೇಜಸ್ವಿ ಯಾದವ್ ಅವರ ಪ್ರಸ್ತಾಪ. ಆದ್ರೆ ಇದಕ್ಕೆ ಮುಖೇಶ್ ಸಹಾನಿಯು ಸುತಾರಾಮ್ ಒಪ್ತಾ ಇಲ್ಲ. ನಮಗೆ 30 ಕ್ಷೇತ್ರಗಳು ಬೇಕು, ಹಾಗೆ ಉಪಮುಖ್ಯಮಂತ್ರಿ ಅಭ್ಯರ್ಥಿಯನ್ನ ನಮ್ಮ ಪಕ್ಷದವರೇ ಆಗ್ಬೇಕು ಅಂತ ಹಠ ಹಿಡ್ಕೊಂಡು ಕೂತಿದ್ದಾರೆ. ಹಾಗೆ ನೋಡಿದ್ರೆ ಬಿಹಾರದಲ್ಲಿ ವಿಐಪಿ ಪಕ್ಷದ ಒಬ್ಬರು ಶಾಸಕರಿಲ್ಲ, ಹೇಳಿಕೊಳ್ಳುವಂತಹ ನಾಯಕರೇ ಇಲ್ಲ. ಹೀಗಿದ್ರೂ ಮುಖೇಶ್ ಸಹಾನಿ ಅವರು ಇಡೀ ಇಂಡಿ ಒಕ್ಕೂಟವನ್ನೇ ಅಲ್ಲಾಡಿಸ್ತಿದ್ದಾರೆ ಅಂದ್ರೆ ಒಕ್ಕೂಟದಲ್ಲಿ ಎಷ್ಟು ದೊಡ್ಡ ಬಿಕ್ಕಟ್ಟಿರಬಹುದು ಅಂತ ಯೋಚನೆ ಮಾಡಿ. ಆದಾಗ್ಯೂ ಇದಕ್ಕೂ ಮೊದಲು ಮುಖೇಶ್ ಸಹಾನಿ ಅವರು ಬಿಜೆಪಿ ಜೊತೆ ಕೈ ಜೋಡಿಸಿದ್ರು. ಹಾಗೊಂದು ವೇಳೆ ತೇಜಸ್ವಿ ಯಾದವ್ ಅವರು ಬಯಸಿದಷ್ಟು ಕ್ಷೇತ್ರಗಳನ್ನ ಬಿಟ್ಟು ಕೊಡದಿದ್ರೆ ಅವರು NDA ಜೊತೆ ಮೈತ್ರಿ ಮಾಡಿಕೊಂಡ್ರು ಆಶ್ಚರ್ಯ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಹಾಗೇನಾದ್ರೂ ಆದ್ರೆ ಇಂಡಿ ಒಕ್ಕೂಟ ಛಿದ್ರ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಬೇರೆ ರಾಜ್ಯಗಳಂತೆ ಬಿಹಾರದಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಇಂಡಿ ಒಕ್ಕೂಟದಲ್ಲೇ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತ ಹೇಳೋ ತರಹ ಆಗ್ಬಿಟ್ಟಿದೆ. ಯಾಕಂದ್ರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ 70 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿದಂಥ ಕಾಂಗ್ರೆಸ್ ಕೇವಲ 19 ಸ್ಥಾನಗಳಲ್ಲಿ ಗೆಲುವು ಸಾಧಿಸಿತು. ಇದೇ ಕಾರಣಕ್ಕಾಗಿ ತೇಜಸ್ವಿ ಯಾದವ್ ಅವರು ಕಾಂಗ್ರೆಸ್ಸಿಗೆ ಕಡಿಮೆ ಸೀಟುಗಳನ್ನು ಆಫರ್ ಮಾಡ್ತಿದ್ದಾರೆ ಅಂತ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ಹಾಗೆ ನೋಡಿದ್ರೆ ಬಿಹಾರದಲ್ಲಿ ರಾಷ್ಟ್ರೀಯ ಪಕ್ಷ ಆದಂಥ ಕಾಂಗ್ರೆಸ್ಸಿಗಿಂತ ಸಿಪಿಐ ಎಂಎಲ್ಎ ಪಕ್ಷವೇ ಬಲಿಷ್ಠ ಆದಂತಿದೆ. ಯಾಕಂದ್ರೆ ಕಳೆದ ಚುನಾವಣೆಯಲ್ಲಿ ಸಿಪಿಐ ಎಂಎಲ್ಎ 19 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿತ್ತು. ಅವುಗಳಲ್ಲಿ ಬರೋಬ್ಬರಿ 12 ಕ್ಷೇತ್ರಗಳಲ್ಲಿ ಸಿಪಿಐ ಎಂಎಲ್ಎ ಗೆಲುವು ಸಾಧಿಸಿತು. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸಿಪಿಐ ಎಂಎಲ್ಎ ಸ್ಪರ್ಧಿಸಿದಂಥ 2ಕ್ಕೆ 2 ಕ್ಷೇತ್ರಗಳಲ್ಲಿ ಜಯಬೇರಿ ಬಾರಿಸಿತು. ಇದೇ ಕಾರಣಕ್ಕಾಗಿ ಕಾಂಗ್ರೆಸ್ಗೆ ಸೆಡ್ಡು ಹೊಡೆದಿರುವಂತಹ ಸಿಪಿಐ ಎಂಎಲ್ಎ ಪಕ್ಷದ ನಾಯಕರು ನಮಗೆ ಹೆಚ್ಚಿನ ಕ್ಷೇತ್ರ ಬೇಕು ಅಂತ ಹೇಳ್ತಾ ಇರೋದು. ಪಕ್ಷದ ವಿಚಾರದಲ್ಲಿ ನಾವು ರಾಜಿ ಮಾಡಿಕೊಳ್ಳೋ ಪ್ರಶ್ನೆ ಇಲ್ಲ ಅಂತ ಇಂಡಿ ಒಕ್ಕೂಟವೇ ವಾರ್ನಿಂಗ್ ಕೊಟ್ಟಿದ್ದಾರೆ. ಇದೆಲ್ಲದರ ಮಧ್ಯೆ ಬಿಹಾರದಲ್ಲಿ ಮತ್ತೊಂದು ಮಹತ್ವದ ಬೆಳವಣಿಗೆ ನಡೆದಿದೆ.
ಬಿಹಾರ ವಿಧಾನಸಭೆ ಸದಸ್ಯ ಸ್ಥಾನಕ್ಕೆ ಕಾಂಗ್ರೆಸ್ನ ಮುರಾರಿ ಗೌತಮ್ ಅವರು ಏಕಾಏಕಿ ರಾಜೀನಾಮೆ ನೀಡಿದ್ದಾರೆ. ಇಂಡಿ ಒಕ್ಕೂಟದಲ್ಲಿ ಕ್ಷೇತ್ರಗಳಿಗಾಗಿ ಕದನ ನಡೀತಾ ಇರುವುದು ಹಾಗೂ ಅವರನ್ನ ನಿರ್ಲಕ್ಷಿಸ್ತಾ ಇರುವುದು ಕಾರಣದಿಂದಾಗಿ ಅವರು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ಹೀಗೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸೇರಿ ಪ್ರತಿಪಕ್ಷಗಳ ಹಲವು ಶಾಸಕರು ರಾಜೀನಾಮೆ ನೀಡಿ ಎನ್ಡಿಎ ಮೈತ್ರಿಕೂಟ ಸೇರಲಿದ್ದಾರೆ ಎಂಬ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಹೀಗೆ ಸಾಲು ಸಾಲು ಬಿಕ್ಕಟ್ಟುಗಳನ್ನ, ಭಿನ್ನಮತವನ್ನ, ಅಸಮಾಧಾನ, ಆಕ್ರೋಶವನ್ನ ಹೊಂದಿರುವಂತಹ ಇಂಡಿ ಒಕ್ಕೂಟ ಖಂಡಿತವಾಗಿಯೂ ಒಗ್ಗಟ್ಟಿನಿಂದ ಚುನಾವಣೆ ಎದುರಿಸೋದು ಕಷ್ಟ. ನರೇಂದ್ರ ಮೋದಿ ಅಲೆ, ನಿತೀಶ್ ಕುಮಾರ್ ಅವರ ವರ್ಚಸ್ಸಿನ ಎದುರು ಪ್ರತಿಪಕ್ಷಗಳು ಒಗ್ಗಟ್ಟಾಗಿ ಇದ್ರೇನೆ ಗೆಲುವಿನ ಸಮೀಪವು ಬರೋದಕ್ಕೆ ಆಗೋದಿಲ್ಲ. ಹೀಗಿರುವಾಗ ಇಷ್ಟೊಂದು ಒಡಕಿನಿಂದ ಬಿಹಾರ ಚುನಾವಣೆಯನ್ನು ಗೆಲ್ಲೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋದಲ್ಲಿ ಡೌಟೇ ಇಲ್ಲ. 2024ರ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಹೀಗೇ ಆಯಿತು. ಮೋದಿಜಿ ಅವರನ್ನ ಸೋಲಿಸಲೇಬೇಕು ಅಂತ ಹುಟ್ಟುಕೊಂಡಿದ್ದಂತಹ ಇಂಡಿ ಒಕ್ಕೂಟ ಸಂಸತ್ ಚುನಾವಣೆಯಲ್ಲಿ ಮಣ್ಣು ಮುಕ್ಕಿತು. ಅವಾಗ್ಲೂ ಸೀಟು ಹಂಚಿಕೆಯಲ್ಲಿ ಗೊಂದಲ, ಪ್ರಮುಖ ಪಕ್ಷಗಳ ನಾಯಕರ ಅಹಂಕಾರ, ಪ್ರತಿಪಕ್ಷಗಳ ನಾಯಕರಲ್ಲೇ ಒಗ್ಗಟ್ಟಿಲ್ಲದಿರೋದು ಸೇರಿ ಹಲವು ಕಾರಣಗಳಿಂದಾಗಿ ಇಂಡಿ ಒಕ್ಕೂಟ ಚುನಾವಣೆಯಲ್ಲಿ ಸೋತು ಬಿಟ್ಟಿತು. ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ, ದೆಹಲಿ ಹಾಗೂ ಪಂಜಾಬ್ನಲ್ಲಿ ಆಮ್ ಆದ್ಮಿ ಪಕ್ಷ ಇಂಡಿ ಒಕ್ಕೂಟದ ಜೊತೆ ಸೇರದೆ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿದ್ದು. ಪ್ರಧಾನಿ ಆಗೋ ಆಸೆ ಹೊಂದಿದ್ದಂತಹ ಮಮತಾ ಬ್ಯಾನರ್ಜಿ ಹಾಗೂ ಕೇಜ್ರಿವಾಲ್ ಅವರು ನಮ್ಮದೇನಿದ್ರು ಚುನಾವಣೆ ನಂತರ ಮೈತ್ರಿ ಅಂತ ಅಂದ್ರು. ಬಿಹಾರದಲ್ಲಿ ನಿತೀಶ್ ಕುಮಾರ್ ಅವರು ಮೋದಿಜಿ ಪಾಳೆಯ ಸೇರಿದ್ರು. ಇದರಿಂದಾಗಿ ಇಂಡಿ ಒಕ್ಕೂಟ ಚುನಾವಣೆಯಲ್ಲಿ ಸೋತು ಹೋಯಿತು. ಇಂಡಿ ಒಕ್ಕೂಟದ ಯಾವೊಬ್ಬ ನಾಯಕರು ಕೂಡ ವಿಶ್ವಾಸದಿಂದ ಇರದ ಕಾರಣ, ರಾಹುಲ್ ಗಾಂಧಿ ನಾಯಕತ್ವದ ಮೇಲೆ ನಂಬಿಕೆಯೇ ಇಲ್ಲದ ಕಾರಣ 2024ರಲ್ಲಿ ಇಂಡಿ ಒಕ್ಕೂಟ ಮಕಾಡೆ ಮಲಗ್ತು. ಈಗ ಬಿಹಾರದಲ್ಲೂ ಇದೇ ರೀತಿ ವರ್ತನೆ ತೋರೋ ಮೂಲಕ ಸೋಲೋದಕ್ಕೆ ಸಿದ್ಧ ಆದಂತೆ ಕಾಣ್ತಾ ಇದೆ. ವೀಕ್ಷಕರೇ, ಬಿಹಾರ ವಿಧಾನಸಭಾ ಚುನಾವಣೆಗೆ ಸಂಬಂಧಿಸಿದಂತೆ ನಿಮಗೆ ಇನ್ನೊಂದು ವಿಚಾರ ಹೇಳಲೇಬೇಕು. ಈಗಾಗಲೇ 10 ಚುನಾವಣೆ ಪೂರ್ವ ಸಮೀಕ್ಷೆಗಳು ಬಹಿರಂಗ ಆಗಿದೆ. ಬಹುತೇಕ ಸಮೀಕ್ಷೆಗಳು ಎನ್ಡಿಎಗೆ ಬಹುಮತ ಸಿಗುತ್ತೆ ಅಂತ ಹೇಳಿವೆ. ಜನರ ಅಭಿಪ್ರಾಯ ಸಂಗ್ರಹಿಸಿ ಮಾಡಿದಂತಹ ಸಮೀಕ್ಷೆಗಳು ಬಿಜೆಪಿ ಹಾಗೂ ಎನ್ಡಿಎ ಪರವಾಗಿಯೇ ಇದೆ. ಅಲ್ಲಿಗೆ ಮೋದಿ ಹಾಗೂ ನಿತೀಶ್ ಕುಮಾರ್ ಜೋಡಿ ಬಿಹಾರದಲ್ಲಿ ಕಮಾಲ್ ಮಾಡೋದು ಗ್ಯಾರಂಟಿ. ಇದೇ ಕಾರಣಕ್ಕಾಗಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಬಿಹಾರದ ಕಡೆ ತಿರುಗಿಯೂ ನೋಡ್ತಿಲ್ಲ. ಬಿಹಾರದಲ್ಲಿ ಹೇಗೂ ಇಂಡಿ ಒಕ್ಕೂಟ ಸೋತು ಹೋಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ರಾಹುಲ್ ಗಾಂಧಿ ಅವರಿಗೆ ಇದ್ದಂತೆ ಕಾಣ್ತಾ ಇದೆ. ಮೊದಲೆಲ್ಲ ವೋಟ್ ಚೋರಿ ಅಂತ ಸುಳ್ಳು ಹೇಳಿದ ರಾಹುಲ್ ಗಾಂಧಿ ಅಬ್ಬರಿಸೋದಕ್ಕೆ ಶುರು ಮಾಡಿದ್ರು. ಆದ್ರೆ ಯಾರು ಮತಗಳ್ಳತನದ ಆರೋಪವನ್ನ ನಂಬಲಿಲ್ಲ. ಸಮೀಕ್ಷೆಗಳು ಕೂಡ ಎನ್ಡಿಎ ಮೈತ್ರಿಕೂಟದ ಗೆಲುವನ್ನ ಊಹಿಸಿರೋ ಕಾರಣ ರಾಹುಲ್ ಗಾಂಧಿ ಅವರಿಗೆ ಆಸಕ್ತಿ ಇದ್ದಂತೆ ಇಲ್ಲ. ಆದಾಗ್ಯೂ ಚುನಾವಣೆ ಮುಗಿದು ಎನ್ಡಿಎ ಮೈತ್ರಿಕೂಟ ಗೆದ್ದ ಕೂಡಲೇ ಮತಯಂತ್ರಗಳ ಮೇಲೆ ಸುಳ್ಳು ಆರೋಪ ಮಾಡೋದಕ್ಕೆ ರಾಹುಲ್ ಗಾಂಧಿ ಈಗಿನಿಂದಲೇ ರೆಡಿಯಾದಂತೆ ಕಾಣ್ತಾ ಇದೆ. ಅಲ್ಲಿಗೆ ಯುದ್ಧಕ್ಕೂ ಮೊದಲೇ ಇಂಡಿ ಒಕ್ಕೂಟ ಸೋಲೊಪ್ಕೊಂಡಂತೆ ಆಗ್ಬಿಟ್ಟಿದೆ. ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.